ಜೈ ವಾಸವಿ ಜೈ ಬಜರಂಗಿ. ಇದರ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಶಿವಾಜಿನಗರದ ಶ್ರೀರಾಮುಲ ಮಂದಿರ ದೇವಸ್ಥಾನವನ್ನು ನಿಮಗೆ ತೋರಿಸಲು ಪ್ರಯತ್ನ ಪಟ್ಟಿದ್ದೇನೆ. ಅಲ್ಲಿನ ವಿಶಿಷ್ಟತೆ ಬಗ್ಗೆ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ನಿಮಗೆಲ್ಲ ತಿಳಿಸಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅಲ್ಲಿ ನಡೆಯುವಂತಹ ರಾಮನವಮಿಯ ರಥೋತ್ಸವದ ಬಗ್ಗೆ ನಿಮಗೆ ಚಿತ್ರಣ ತೋರಿಸಬೇಕಾಗಿ ನನ್ನ ಪ್ರಯತ್ನ. ಈ ರಾಮನವಮಿಯ ಜಾತ್ರಾ ಮಹೋತ್ಸವವನ್ನು 1912ರಲ್ಲಿ ಶುರು ಮಾಡಿರ್ತಾರೆ. ದಾರಿಷ ಅನ್ನಪೂರ್ಣಮ್ಮ ಅನ್ನೋರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಶುರು ಮಾಡಿದ್ದು, ಇವತ್ತಿನ ಕಾರ್ಯಕ್ರಮವನ್ನು ಸುನಂದ ಅನ್ನೋರ ಹೆಸರಲ್ಲಿ ನಡೆಸ್ತಾ ಬಂದಿದ್ದಾರೆ. ಶ್ರೀರಾಮನವಮಿಯ ಮುಂದಿನ ಪುಬ್ಬ ನಕ್ಷತ್ರಕ್ಕೆ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೀತಾ ಬರುತ್ತೆ. ಪ್ರಭು ಶ್ರೀರಾಮನ ಪಾದಗಳಿಗೆ ಸಮರ್ಪಿಸುತ್ತಾ ಈ ವಿಡಿಯೋವನ್ನು ನಿಮಗೆ ತೋರಿಸಲು ಇಚ್ಛೆ ಪಡುತ್ತಿದ್ದೇನೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನು ತಿಳಿಸಬಹುದು. ಧನ್ಯವಾದಗಳು.
ట్రస్టీ శ్రీమతి కె సునంద జనార్దన్ గారు. పూర్వాచరదాయ మంగళ విరాధ Amen.
ಎಲ್ಲರ ಶ್ರದ್ಧಾ ಭಕ್ತಿಗಳು ಅದು ಯಾವ ರೀತಿ ಎಲ್ಲರನ್ನು ಸೆಳೆಯುತ್ತಿದೆ ಎಂದರೆ ಎಂದೆಂದಿಗೂ ಮರೆಯಲು ಸಾಧ್ಯವಿಲ್ಲ. ಅಯೋಧ್ಯೆಯಲ್ಲಿ ಇದೆಯೇನೋ ಅನ್ನುವ ಹಾಗೆ ಎಲ್ಲರೂ ಭಕ್ತಿ ಪರವಶರಾಗಿ ರಥವನ್ನು ಎಳೆದು ಈ ಸಾರಿ ಹೆಣ್ಣು ಮಕ್ಕಳೇ ರಥವನ್ನು ಎಳೆದಿರುವುದು ಒಂದು ವಿಶೇಷವಾದ ಸಂಗತಿ. ಜೈ ಶ್ರೀರಾಮ್. ಇವತ್ತು ನಮ್ಮ ಶ್ರೀ ರಾಮುಲ ಸನ್ನದಿ ಬ್ರಹ್ಮ ರಥೋತ್ಸವ ಕೈಂಕರ್ಯದಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ಒಂದು ವಿಜೃಂಭಣೆ ಆಚರಣೆ 150 ವರ್ಷದಿಂದ ನಮ್ಮ ಶ್ರೀ ರಾಮುಲ ಸನ್ನದಿಯಲ್ಲಿ ನಡೀತಾ ಬರ್ತಾ ಇದೆ. ಈ ಸನ್ನದಿಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನ ಪಾಂಚರಾತ್ರ ಆಗಮ ಶಾಸ್ತ್ರ ಪ್ರಕಾರವಾಗಿ ಪ್ರತಿಯೊಂದು ಕೈಂಕರ್ಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಈ ಕಾರ್ಯಕ್ರಮ ಅದೇ ರೀತಿಯಾದ ಪವಿತ್ರೋತ್ಸವ ಆಗಲಿ, ವಸಂತೋತ್ಸವ ಆಗಲಿ, ಬ್ರಹ್ಮೋತ್ಸವ ಆಗಲಿ, ಮತ್ತು ವರ್ಷಾದ್ಯಂತ ಎಂಥ ಉತ್ಸವಗಳಿದ್ದರೂ ಎಲ್ಲ ಉತ್ಸವಗಳು ಮಾಡ್ತಾ ಬರ್ತಾ ಇದ್ದಾರೆ. ನಾವು ಇಲ್ಲೇ ಹುಟ್ಟಿ ಬೆಳೆದಿರೋಂಥ ಮಕ್ಕಳು, ನಮಗೆಲ್ಲ ಇದು ತುಂಬ ಆನಂದ ತರುವಂಥ ವಿಷಯ. ನಾವು ದಿನ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು. ಜೈ ಶ್ರೀರಾಮ್. 117ನೇ ವರ್ಷದ ಕೋದಂಡರಾಮಸ್ವಾಮಿ ದೇವಸ್ಥಾನದ ಈ ಒಂದು ಬ್ರಹ್ಮ ರಥೋತ್ಸವವನ್ನು ನೆರವೇರಲಾಯಿತು. ಇದರಲ್ಲಿ ತುಂಬ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಅದರಲ್ಲಿ ಒಂದು ಅನ್ನ ಸಂತರ್ಪಣೆ ಕೂಡ ನಡೀತಾ ಇದೆ. ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಇದು 117ನೇ ವರ್ಷದ ರಾಮನವಮಿ ಆದ್ಮೇಲೆ ಮಾಡೋ ರಥೋತ್ಸವ ಇದು. ಸೊ ಇದರಲ್ಲಿ ಒಂದು 1500 ಜನಕ್ಕೂ ಮೇಲೆ ಅನ್ನದಾಸೋಹ ಆಗತ್ತೆ. ಸೊ ಇದು ಶಿವಾಜಿನಗರದ ದೊಡ್ಡ ರಥೋತ್ಸವ ಅಂತಾನೆ ಹೇಳ್ತಾರೆ. ಇದು ರಾಮದೇವರ ರಥೋತ್ಸವ. ಸೊ ಈ ದೇವಸ್ಥಾನದಲ್ಲಿ ಅವಾಗಿರೋದಕ್ಕೂ ಇವಾಗ ಹೆಂಗೆ ನಾವು ಅಪ್ಗ್ರೇಡ್ ಆಗಿದೀವೋ ಅದೇ ತರ ದೇವಸ್ಥಾನನು ತುಂಬಾ ಅಪ್ಗ್ರೇಡ್ ಆಗಿದೆ. ಸೊ ಇಲ್ಲಿ ಬಂದು ನೋಡಿದ್ರೆ ಈ ದೇವಸ್ಥಾನ ಅಷ್ಟು ಹಳೇದ ಅಂತಾನೆ ಕೇಳಕ್ಕೆ ಡೌಟ್ ಬೀಳತ್ತೆ. ಸೊ ಅಷ್ಟು ಚೆನ್ನಾಗಿ ದೇವಸ್ಥಾನ ಡೆವಲಪ್ ಮಾಡಿದ್ದಾರೆ, ಇಂಪ್ರೂವ್ ಮಾಡಿದ್ದಾರೆ. ಸೊ ಅದೇ ತರ ಈ ಏರಿಯಾ ಜನದ ಕೂಡ ದೇವ್ರ ಮೇಲೆ ಭಕ್ತಿ ಇದೆ. ನಮ್ ಪ್ರತಿ ವರ್ಷ 1500ಕ್ಕೂ ಜಾಸ್ತಿ ಜನನೇ ಸೇರ್ತಾರೆ. 1,500 ಜನದಷ್ಟು ಜನ ಅಟ್ಲೀಸ್ಟ್ ಅನ್ನದಾಸೋಹ ತಗೋತಾರೆ. ನಮಸ್ಕಾರ. ದೇವಸ್ಥಾನದ ಇಂಪ್ರೂವ್ಮೆಂಟ್ ಆದಾಗ ಮುಂಚೆ ಇದನ್ನ ವೀರಪಿಳ್ಳೈ ಸ್ಟ್ರೀಟ್ ಎಂದು ಕರೆಯುತ್ತಿದ್ದರು. ಈಗ ಅದನ್ನ ರಾಮುಲದ ಸನ್ನಿಧಿ ಸ್ಟ್ರೀಟ್. ಸೊ ಹಾಗಾಗಿ ಇದನ್ನು ಇನ್ನ ಅಭಿವೃದ್ಧಿ ಮಾಡ್ತಾ ಇರೋದಕ್ಕೆ ಕಮಿಟಿ ಮೆಂಬರ್ಸ್ಗೆ ಒಂದು ಹ್ಯಾಟ್ಸ್ ಆಫ್. ಇಲ್ಲಿ ಬಂದಿರೋರು ಎಲ್ಲರೂ ಹೇಳ್ತಾರೆ ದೇವಸ್ಥಾನ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಆ್ಯಂಡು ಇಲ್ಲಿ ಪೂಜೆಗಳು ನಿಮ್ಮ ಸಿಸ್ಟಮ್ಸು ನೋಡಿ ನಮ್ಮ ದೇವಸ್ಥಾನನೂ ಈ ಥರ ಮಾಡಬೇಕು ಅಂತ ಕಲಿಬೇಕು ಅಂತಲೇ ಹೇಳ್ತಾರೆ. ವರ್ಷ ಸ್ಟಾರ್ಟ್ ಆಗೋದು ಹೆಂಗೆ ಅಂದರೆ ಉಗಾದಿಯಿಂದ ಸ್ಟಾರ್ಟ್ ಆಗುತ್ತೆ. ಹೌದು, ಉಗಾದಿ ಆದಮೇಲೆ 4-5 ದಿವಸಕ್ಕೆ ರಾಮಚಂದ್ರ ಸ್ವಾಮಿ ಬ್ರಹ್ಮೋತ್ಸವ ನಡೆಯೋದು. ಯಾವಾಗ ಅಂದರೆ ಚೈತ್ರ ಮಾಸದಲ್ಲಿ. ಓಕೆ, ಈ ಚೈತ್ರ ಮಾಸದಲ್ಲೇ ನಡೆಯೋದು. ಓಕೆ, ಸೊ ನಿಮ್ಗೆ ಗೊತ್ತಿದ್ದಂಗೆ ಶ್ರೀರಾಮನವಮಿ ಯಾವಾಗ ಬರಬೇಕು, ಅದು ನವಮಿಗೆ ಬರುತ್ತೆ. ಸೊ ಶ್ರೀರಾಮನವಮಿ ದಿವಸ ಶ್ರೀರಾಮನವಮಿ ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ ಇಲ್ಲಿ.